29 ವರ್ಷಗಳ ಬಳಿಕ ದಂಡುಪಾಳ್ಯದ ಗ್ಯಾಂಗ್ನ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಮಂಗಳೂರಿನಲ್ಲಿ ಹನುಮ ಅಲಿಯಾಸ್ ಚಿಕ್ಕ ಹನುಮ ಅರೆಸ್ಟ್ ಆಗಿರುವಂತ ಕೊಲೆಯ ಆರೋಪಿ 29 ವರ್ಷಗಳ ಕಾಲ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಬೇರೆ ರಾಜ್ಯದಲ್ಲಿ ತನ್ನ ಜೀವನವನ್ನು ಕಟ್ಟಿಕೊಂಡಿದ್ದ. ಈಗ ಮಂಗಳೂರಿನ ಉರ್ವ ಪೊಲೀಸರು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಚಿಕ್ಕ ಹನುಮ ಅಲಿಯಾಸ್ ಚಿಕ್ಕ ಹನುಮಂತಪ್ಪ ಆತನನ್ನು ಅರೆಸ್ಟ್ ಮಾಡಲಾಗಿದೆ. 55 ವರ್ಷ ಬಂಧಿತ ದೋಷಿಗೆ 1997ರಲ್ಲಿ ಉರ್ವ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಜೋಡಿ ಕೊಲೆ ನಡೆದಿತ್ತು. 29 ವರ್ಷಗಳಿಂದ ಈ ದೋಷಿ ತಲೆ ತಪ್ಪಿಸಿಕೊಂಡಿದ್ದ, ತಲೆ ಮರೆಸಿಕೊಂಡಿದ್ದ. ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಮದನಪಲ್ಲಿ ಬಳಿ ಆತನನ್ನು ಅರೆಸ್ಟ್ ಮಾಡಲಾಗಿದೆ. ಆ ಕೊಲೆಯ ಡೀಟೇಲ್ಸನ್ನು ನಿಮಗೆ ಹೇಳ್ತಾ ಹೋಗ್ತೀವಿ. ಅಕ್ಟೋಬರ್ 11, 1997 ಒಂದು ಜೋಡಿ ಕೊಲೆ ನಡೆದಿತ್ತು. ಆ ಪ್ರಕರಣದಲ್ಲಿ ಈತ ದೋಷಿಯಾಗಿದ್ದ. ಉರ್ವ ಮಾರಿಗುಡಿ ಕ್ರಾಸ್ ಬಳಿಯ ಅನ್ವರ್ ಮಹಲ್ನಲ್ಲಿ ಈ ಘಟನೆ ಸಂಭವಿಸಿತ್ತು. ಮಧ್ಯರಾತ್ರಿ ಮನೆಗೆ ನುಗ್ಗಿ ಅಟ್ಟಹಾಸವನ್ನ ಮೆರೆದಿತ್ತು ದಂಡುಪಾಳ್ಯದ ಗ್ಯಾಂಗ್. ಮನೆಯಲ್ಲಿದ್ದಂಥ ಲೂಯಿಸ್ ಡಿಮೆಲ್ಲೋ 80 ವರ್ಷ, ರಂಜಿತ್ ವೇಗಸ್ 19 ವರ್ಷ ಇಬ್ಬರನ್ನ ಕೊಲೆ ಮಾಡಿ ಚಿನ್ನಾಭರಣವನ್ನ ದೋಚಿಕೊಂಡು ಪರಾರಿಯಾಗಿತ್ತು ಗ್ಯಾಂಗ್. ಚಿಕ್ಕ ಹನುಮಂತಪ್ಪ ಸೇರಿದಂತೆ ಕೃತ್ಯ ನಡೆಸಿದ್ದಂಥ ಗ್ಯಾಂಗಿನ 8 ಜನ ಪ್ರಕರಣದ ವಿಚಾರಣೆ ಮುಗಿದ ಬಳಿಕ ದೋಷಿಗಳು, ಅವರು ಆರೋಪಿಯಲ್ಲ ಅಪರಾಧಿಗಳು ಅಂತ ಹೇಳಿ ಕೋರ್ಟ್ ತೀರ್ಪು ಕೊಟ್ಟಿತ್ತು. ಆದರೆ ಹೆಸರು ಬದಲಿಸಿಕೊಂಡು ಈ ಆರೋಪಿ ಚಿಕ್ಕ ಹನುಮ ಅಲಿಯಾಸ್ ಚಿಕ್ಕ ಹನುಮಂತ ಪರಾರಿಯಾಗಿದ್ದ. ಕೆ ಕೃಷ್ಣಪ್ಪ ಅಲಿಯಾಸ್ ಕೃಷ್ಣ ಅಂತ ಹೇಳಿ ಹೆಸರು ಬದಲಾವಣೆ ಮಾಡಿಕೊಂಡ. ಚಿಕ್ಕ ಹನುಮನ ವಿರುದ್ಧ ಸುಮಾರು 11 ಕೊಲೆ 2 ದರೋಡೆ ಕೇಸ್ಗಳಿದ್ದಾವೆ. ಆವತ್ತಿನ ಕರಾಳ ದಂಡುಪಾಳ್ಯದ ಗ್ಯಾಂಗಿನ ವಿಚಿತ್ರ ರೀತಿಯ ಕೊಲೆಗಳು, ಘಟನೆಗಳು ನೋಡಿದ್ರೆ ನಿಜಕ್ಕೂ ಕೂಡ ಅಂಥ ವಿಕೃತಿ ಕ್ರೌರ್ಯ ಎಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯವಿಲ್ಲ ಏನೋ. ನೋಡಿ, ದಂಡುಪಾಳ್ಯದ ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗಿನ ಒಂದು ಲಿಸ್ಟ್ ಇದೆ, ತೋರಿಸ್ಬಿಡ್ತೀವಿ ನೋಡಿ. ದೊಡ್ಡ ಹನುಮ ಅಲಿಯಾಸ್ ಹನುಮ, ವೆಂಕಟೇಶ್ ಅಲಿಯಾಸ್ ಚಂದ್ರ, ಮುನಿಯಪ್ಪ ಅಲಿಯಾಸ್ ನಲ್ಲತಿಮ್ಮ ಅಲಿಯಾಸ್ ತಿಮ್ಮ, ಕೃಷ್ಣ ಅಲಿಯಾಸ್ ದಂಡುಪಾಳ್ಯ ಕೃಷ್ಣ ಅಲಿಯಾಸ್ ನಾಗರಾಜ್, ಚಿಕ್ಕ ಹನುಮ ಕೃಷ್ಣಾಡು ಕೃಷ್ಣ ವೆಂಕಟೇಶ್. ನೋಡಿ ಎಷ್ಟು ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡಿದ್ದಾನೆ. ಸೊ ಈಗ ಕೊನೆಗೂ ಕೂಡ ಅವನು ಅರೆಸ್ಟ್ ಆಗಿದ್ದಾನೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ತಪ್ಪು ಮಾಡಿದವನು, ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಯಾಕಂತ ಹೇಳಿದ್ರೆ ಇವನು 29 ವರ್ಷಗಳಿಂದ ತಪ್ಪಿಸಿಕೊಂಡಿದ್ದಾನೆ, ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾನೆ, ಹೆಸರು ಬದಲಾವಣೆ ಮಾಡಿಕೊಂಡಿದ್ದಾನೆ. ಅಷ್ಟಾದರೂ ಕೂಡ ಸಿಕ್ಕಿ ಹಾಕೊಂಡಿದ್ದಿದೆಯಲ್ಲ, ನಿಜಕ್ಕೂ ಕೂಡ ರೋಚಕ ಅಂತ ಅನಿಸುತ್ತೆ. ನಿಜಕ್ಕೂ ಹೇಗೆ ಪೊಲೀಸರು ಇವನನ್ನು ಪತ್ತೆ ಮಾಡಿದ್ರು? ಯಾಕಂದರೆ ಇವನ ವಯಸ್ಸಾಗಿದೆ, ಅವನ ರೂಪ ಬದಲಾಗಿದೆ, ಹೆಸರು ಬದಲಾವಣೆ ಆಗಿದೆ, ಬೇರೆ ರಾಜ್ಯದಲ್ಲಿ ಜೀವನ ಮಾಡ್ತಿದ್ದ. ಅವನನ್ನು ಟ್ರೇಸ್ ಮಾಡಿದ್ದು ಹೆಂಗೆ? ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ. ದಶರಥ್, ಹೌದು, ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ ಒಂದು ಅರ್ಥದಲ್ಲಿ ಮಂಗಳೂರು, ಪ್ರಮುಖವಾಗಿ ಉರ್ವ ಪೊಲೀಸರ ಒಂದು ಬದ್ಧತೆಯನ್ನ ಮೆಚ್ಚಲೇಬೇಕಾಗುತ್ತೆ. ದಂಡುಪಾಳ್ಯ ಗ್ಯಾಂಗ್ನ ಕರಾಳತೆ ಏನು, ಅದು ಎಷ್ಟು ಅವರು ಭೀಕರವಾಗಿ ಕೊಲೆಗಳನ್ನ ಮಾಡ್ತಾ ಇದ್ರು ಮತ್ತು ಪೊಲೀಸರ ಕೈಯಿಂದ ಯಾವ ತರ ಅವರು ತಪ್ಪಿಸಿಕೊಳ್ತಾ ಇದ್ರು, ಪೊಲೀಸರು ಎಷ್ಟೇ ಹುಡುಕಾಟವನ್ನ ಮಾಡ್ತಾ ಇದ್ರು ಕೂಡ ಅವರು ಸಿಕ್ಕಿ ಹಾಕಿಕೊಳ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಅವರ ಕ್ರೌರ್ಯ ಮತ್ತು ಕ್ರಿಮಿನಲ್ ಮೈಂಡ್ ಅನ್ನುವಂಥದ್ದು ವರ್ಕ್ ಆಗ್ತಾ ಇತ್ತು. ಆದ್ರೆ ಕೊನೆಗೂ ಅವರಿಗೆ ಕೆಡ್ಡ ತೋಡಿದ್ದು ಮಂಗಳೂರು ಭಾಗದಲ್ಲಿ. ಅಂದ್ರೆ ಮಂಗಳೂರು ಭಾಗದಲ್ಲಿ 1997ರಲ್ಲಿ ನಡೆದಂತಹ ಒಂದು ಜೋಡಿ ಕೊಲೆ ಪ್ರಕರಣ ಉರ್ವ ಮಾರಿಗುಡಿಯ ಬಳಿಯ ಸಂಭವಿಸಿತ್ತು. ಓರ್ವ 80 ವರ್ಷ ಪ್ರಾಯದ ವೃದ್ಧೆ ಸೇರಿದಂತೆ 19 ವರ್ಷ ಪ್ರಾಯದ ಓರ್ವ ಯುವಕನನ್ನ ಇವರು ಮನೆಗೆ ನುಗ್ಗಿ ಹತ್ಯೆಗೈದಿದ್ರು. ಆ ಬಳಿಕ ಉರ್ವ ಪೊಲೀಸರು ಇವರನ್ನ ಬಂಧನ ಮಾಡಿದ್ರು. ಈ ಪೈಕಿ ಏನು 8 ಆರೋಪಿಗಳು, ಪ್ರಮುಖ ಆರೋಪಿಗಳ ಪೈಕಿ ಈತ ಏನು ಚಿಕ್ಕ ಹನುಮ ಇದ್ದ, ಈತ ಮಾತ್ರ ಏನು ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನ ಸಲ್ಲಿಕೆ ಮಾಡಿದ ಬಳಿಕ ಇವರೆಲ್ಲರೂ ಕೂಡ ದೋಷಿಗಳು ಅನ್ನುವಂಥದ್ದು ಸಾಬೀತಾಗುತ್ತೆ. ಆದ್ರೆ ಈತ ಮಾತ್ರ ತಲೆಮರೆಸಿಕೊಂಡಿರ್ತಾನೆ. ಆತ ಎಲ್ಲಿ ಹೋಗಿರ್ತಾನೆ, ಏನಾಗ್ತಾನೆ ಅನ್ನುವಂಥ ರೀತಿಯ ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಸಿಗೋದಿಲ್ಲ. ಎಲ್ಲಿವರೆಗೆ ಅಂದ್ರೆ 2010ರಲ್ಲಿ ಸ್ವತಃ ಮಂಗಳೂರು ಪೊಲೀಸರು LPC ಯನ್ನ ಕೂಡ ಈತನ ವಿರುದ್ಧ ಹೊರಡಿಸ್ತಾರೆ. ಆ ಹುಡುಕಾಟ ಅನ್ನುವಂಥದ್ದು ನಿರಂತರವಾಗಿ ನಡೆಯುತ್ತೆ. 10-15 ವರ್ಷಗಳ ಕಾಲವೂ ಕೂಡ ಆತನ ಬಗ್ಗೆ ಯಾವುದೇ ರೀತಿಯ ಒಂದು ಸುಳಿವು ಅನ್ನುವಂಥದ್ದು ಸಿಗೋದಿಲ್ಲ. ಆದ್ರೆ ಇದೀಗ ಉರ್ವ ಪೊಲೀಸರು ಕೊನೆಗೂ ಕೂಡ ಆತನನ್ನ ಸೆರೆ ಹಿಡಿಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಎಲ್ಲಿವರೆಗೂ ಅಂದ್ರೆ ಸುಮಾರು 3-4 ಹೆಸರನ್ನ ಬದಲಿಸಿ ಆತ ಚಿಕ್ಕ ಹನುಮ ಅಂತ ಏನ್ ಹೆಸರಿತ್ತ ಆತನದು ಅದನ್ನ ಬದಲಿಸಿ ಆತ ಕೃಷ್ಣ ಅಲಿಯಾಸ್ ಕೃಷ್ಣಪ್ಪನಾಗಿ ಆಂಧ್ರ ಪ್ರದೇಶದ ಅನ್ನಮಯ್ಯ ಅನ್ನುವಂಥ
ಪ್ರದೇಶದಲ್ಲಿ ಆತ ತಲೆಮರೆಸಿಕೊಂಡು ಜೀವನವನ್ನ ನಡೆಸ್ತಾ ಇರ್ತಾನೆ. ಸೊ ಈತನ ಸುಳಿವು ಅನ್ನುವಂಥದ್ದು ಮಂಗಳೂರು ಪೊಲೀಸರಿಗೆ ಸಿಗುತ್ತೆ. ಕೂಡಲೇ ಕಾರ್ಯಪ್ರವೃತ್ತರಾಗಿರುವಂತಹ ಮಂಗಳೂರು ಪೊಲೀಸರು ಅಲ್ಲಿಗೆ ಹೋಗಿ ಆತನನ್ನ ಸದ್ಯ ಅವರು ಬಂಧನ ಮಾಡಿರುವಂತದ್ದು. ಸೊ ಇದರ ಜೊತೆಗೆ ಮತ್ತು ಕರ್ನಾಟಕದ ರಾಜ್ಯದಾದ್ಯಂತ ಅವರ ವಿರುದ್ಧ ಸುಮಾರು ಕೊಲೆ ಪ್ರಕರಣಗಳು, ಆ ಗ್ಯಾಂಗ್ ವಿರುದ್ಧ ಸದ್ಯ ಇರುವಂತದ್ದು 13ಕ್ಕೂ ಹೆಚ್ಚು ಪ್ರಕರಣಗಳು ಇದೆ ಅನ್ನುವಂತಹ ರೀತಿಯ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಈತನ ವಿರುದ್ಧ ಇರುವಂತಹ ಯಾವುದೆಲ್ಲ ಪ್ರಕರಣಗಳು ಇದೆ ಅನ್ನುವಂಥದ್ರ ಕುರಿತಾಗಿಯೂ ಕೂಡ ಈಗ ಮಂಗಳೂರು ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸ್ವತಃ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಏನಿದ್ದಾರೆ ಅವರೇ ಈ ಒಂದು ಇದರ ನೇತೃತ್ವವನ್ನು ಕೂಡ ಅವರು ಸದ್ಯ ವಹಿಸಿಕೊಂಡಿರುವಂತದ್ದು. ಯಾಕಂದ್ರೆ ಈ ಗ್ಯಾಂಗ್ ನಲ್ಲಿ ಇದ್ದಂತ ಎಲ್ಲರೂ ಕೂಡ ನಟೋರಿಯಸ್, ಯಾರೋ ಒಬ್ಬ ತಪ್ಪಿಸಿಕೊಂಡ ಅನ್ನುವಂತಹ ರೀತಿಯಲ್ಲೂ ಕೂಡ ಮಂಗಳೂರು ಪೊಲೀಸರು ಸೈಲೆಂಟ್ ಆಗಿರಲಿಲ್ಲ. ಯಾಕಂದ್ರೆ ಮತ್ತೊಂದು ಯಾವ್ದಾದ್ರು ಒಂದು ಅನಾಹುತ ಇವರ ಕೈಯಿಂದ ಆಗುತ್ತೆ ಅನ್ನುವಂತಹ ಒಂದು ಆತಂಕ ಖಂಡಿತವಾಗಿಯೂ ಕೂಡ ಅವರಲ್ಲಿ ಇತ್ತು. ಆ ಕಾರಣಕ್ಕೋಸ್ಕರ ನಿರಂತರವಾದ ಹುಡುಕಾಟ ಅನ್ನೋದು ಇತ್ತು. ಕೊನೆಗೂ ಕೂಡ ಆತ ಆಂಧ್ರ ಪ್ರದೇಶದಲ್ಲಿ ಇದ್ದಾನೆ ಅನ್ನುವಂತ ಒಂದು ಸುಳಿವು ಗುಪ್ತಚರ ಇಲಾಖೆಯಿಂದ ಮಂಗಳೂರು ಪೊಲೀಸರಿಗೆ ಸದ್ಯ ಸಿಕ್ಕಿರುವಂತದ್ದು. ಆ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿ ಟ್ರೇಸ್ ಔಟ್ ಮಾಡಿದ ಸಂದರ್ಭ ಈ ತರ ಓರ್ವ ವ್ಯಕ್ತಿ ಅನೇಕ ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಮತ್ತು ಆತನ ಹೆಸರಿನ ಬಗ್ಗೆ ಕೂಡ ಅನೇಕ ಅನುಮಾನಗಳು ಇರೋದು ಕೂಡ ಮಂಗಳೂರು ಪೊಲೀಸರ ಗಮನಕ್ಕೆ ಬರುತ್ತೆ, ಅವರ ಮಾಹಿತಿಗೆ ಬರುತ್ತೆ. ಸೊ ಆ ದಾಖಲೆಗಳನ್ನ ಪರಿಶೀಲನೆ ಮಾಡಿದ ಸಂದರ್ಭ ಈತನೇ ಆರೋಪಿ ಅನ್ನುವಂಥದ್ದು ಕೂಡ ಅವ್ರಿಗೆ ಪಕ್ಕ ಆಗುತ್ತೆ. ಯಾಕಂದ್ರೆ 29 ವರ್ಷಗಳ ಹಿಂದೆ ಆತ ತಪ್ಪಿಸಿಕೊಂಡಿರುವಂತದ್ದು. ಆದ್ರೂ ಕೂಡ ಆತನ ಮುಖಚಾರ ಅನ್ನುವಂಥದ್ದು ಬದಲಾಗಿರುತ್ತೆ. ಆದ್ರೂ ಕೂಡ ಆ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ. ಅಲ್ಲಿನ ಸ್ಥಳೀಯ ನಿವಾಸಿಗಳು ಮತ್ತು ಪೊಲೀಸರ ಒಂದು ಸಹಾಯವನ್ನ ಪಡೆದುಕೊಂಡು ಕೊನೆಗೂ ಕೂಡ ಆತನಿಗೀಗ ಕೆಡ್ಡ ತೋಡಿದ್ದಾರೆ. ಸದ್ಯ ಆತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಇದರ ಜೊತೆಗೆ ಆತನ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆತನನ್ನ ಜೈಲಿಗಟ್ಟಬೇಕು ಮತ್ತು ಆತನಿಗೆ ಕಠಿಣವಾದ ಶಿಕ್ಷೆ ಆಗೋದಕ್ಕೆ ಏನೆಲ್ಲ ಕ್ರಮಗಳನ್ನ ವಹಿಸಬೇಕು ಅದನ್ನ ಮಂಗಳೂರು ಪೊಲೀಸರು ನಿರ್ವಹಿಸ್ತಾ ಇದ್ದಾರೆ. ದಶರಥ್, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.